ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ನೋಡ್ತಾ ಇರೋದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಬಹಳ ಹಿಂದೆ ವೀಳ್ಯದೆಲೆ ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಮಲ್ಲಪ್ಪ ಶೆಟ್ಟಿ ಎಂಬ ವರ್ತಕರು ಒಂದು ದಿನ ತಮ್ಮ ಊರಿಗೆ ಹಿಂದಿರುಗಲಾಗದೆ ಈಗಿನ ಮಲ್ಲೇಶ್ವರ ದೇವಸ್ಥಾನ ಇರುವ ಸ್ಥಳದಲ್ಲಿ ತಂಗಿದ್ರು. ಅಲ್ಲಿ ಎರಡು ಕಲ್ಲುಗಳನ್ನ ಹೂಡಿ ಅನ್ನ ಮಾಡ್ತಾ ಇದ್ರು. ಆಗ ಅನ್ನ ರಕ್ತದ ಬಣ್ಣಕ್ಕೆ ತಿರುಗಿತು. ಅದನ್ನ ಕಂಡು ಹೆದರಿದ ಮಲ್ಲಪ್ಪ ಶೆಟ್ರು ಪ್ರಜ್ಞೆ ತಪ್ಪಿ ಬಿದ್ರು. ಒಲೆಗೆ ಬಳಸಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲು ಶಿವಲಿಂಗದ ಆಕಾರವನ್ನ ಪಡೆದುಕೊಂಡಿತು. ಇದನ್ನ ಕಂಡು ತಮ್ಮ ತಪ್ಪಿನ ಅರಿವಾದ ನಂತರ ಪರಿಹಾರವಾಗಿ ಶೆಟ್ರು ಅಲ್ಲಿಯೇ ದೇವಸ್ಥಾನವನ್ನ ನಿರ್ಮಿಸಿದರು ಎಂಬ ಇತಿಹಾಸವೂ ಇದೆ. ಪುರಾಣ ಕಾಲದಲ್ಲಿ ಗೌತಮ ಋಷಿಗೆ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ನೀಡಿದ ಸ್ಥಳ ಇದೆಂದು ಹೇಳಲಾಗಿದೆ. ಈ ಪ್ರದೇಶ ಹಿಂದೆ ಕಾಡಾಗಿತ್ತು. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಿರ್ಮಾಣವಾದ ನಂತರ ಈ ಒಂದು ಪ್ರದೇಶಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂತು ಎನ್ನಲಾಗಿದೆ. ಈಗ ಮಲ್ಲೇಶ್ವರ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಸಹ ಒಂದಾಗಿದೆ. ಹಾಗಾದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ಅಂತ ನೀವು ನನ್ನ ಕೇಳೋದಾದ್ರೆ, ಸಾರ್ವಜನಿಕ ಸಾರಿಗೆ ಮೂಲಕ ಅನೇಕ ಬಸ್ಸುಗಳು ಲಭ್ಯವಿದೆ. ಸಂಪಿಗೆ ರಸ್ತೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿಯೇ ಬಸ್ ನಿಲ್ದಾಣವಿದೆ. ಮೆಜೆಸ್ಟಿಕ್ ಮುಖ್ಯ ಬಸ್ ನಿಲ್ದಾಣವನ್ನ ನೀವು ತೆಗೆದುಕೊಂಡ್ರೆ ಸಂಪಿಗೆ ರಸ್ತೆಯಿಂದ ನೀವು ಸುಲಭವಾಗಿ ಬಸ್ ಗಳನ್ನ ಪಡಿಬಹುದು. ಹಾಗೇನೆ ಹತ್ತಿರದ ಮೆಟ್ರೋ ನಿಲ್ದಾಣವೆಂದ್ರೆ ನೀವು ಮಂತ್ರಿಮಾಲ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿಬೇಕಾಗುತ್ತೆ. ಮತ್ತು ಈ ಮೆಟ್ರೋ ನಿಲ್ದಾಣವು ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನವನ್ನ ನೀವು ಸುಲಭವಾಗಿ ನಡೆದುಕೊಂಡೇ ಹೋಗಬಹುದು. ಹಾಗೇನೆ ಬೇಕಾದ್ರೆ ಆಟೋ ರಿಕ್ಷಾವನ್ನ ಸಹ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವಂತಹ ಒಂದು ಸಣ್ಣ ಮಾಹಿತಿ.